ನಾಡಿಗೆ ಅನ್ನವನ್ನು ನೀಡ್ತಕ್ಕಂಥ ರೈತ ಸಮುದಾಯ ಭಾಳಷ್ಟು ಸಂಕಷ್ಟದಲ್ಲಿದೆ. ರೈತನೇ ಈ ರಾಷ್ಟ್ರದ ಬೆನ್ನೆಲುಬು, ಒಕ್ಕಲಿಗ ಒಕ್ಕದಿರೆ ಬೆಕ್ಕುವುದು ಜಗವೆಲ್ಲ ಅಂತಕ್ಕಂಥ ನಾಡು ನುಡಿಯನ್ನು ನಾವು ಕೇಳಿದ್ದೇವೆ, ಹೇಳ್ತಾ ಇದ್ದೇವೆ ಕೂಡ. ಕಾರಣ ಮುಂಗಾರು ಮಳೆ ಬಾರದೇ ಇರೋದ್ರಿಂದ ರೈತ ಸಮುದಾಯ ಭಾಳಷ್ಟು ಸಂಕಷ್ಟದಲ್ಲಿದೆ. ಅವರು ಬಿತ್ತಿರ್ತಕ್ಕಂಥ ಯಾವುದೇ ಬೆಳೆಯೂ ಕೂಡ ಇವತ್ತು ಕೈಗೆ ಬರದೇ ಇರತಕ್ಕಂಥ ಪರಿಸ್ಥಿತಿಯನ್ನು ನಾವು ಭಾಳಷ್ಟು ಕಡೆ ರೈತರ ಜಮೀನುಗಳಿಗೆ ಹೋಗಿ ವೀಕ್ಷಣೆಯನ್ನು ಮಾಡಿದಾಗ ಕಂಡುಕೊಂಡಿರ್ತಕ್ಕಂಥ ಸತ್ಯ. ಹಾಗಾಗಿ ಘನ ಸರ್ಕಾರ ಇವತ್ತು ರೈತರ ನೆರವಿಗೆ ಬರಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇದೆ. ಇವತ್ತು ರೈತರ ಬೆಳೆಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರಧನವನ್ನು ಕೊಡಬೇಕು. ಹಾಗೆ ಬರಗಾಲ ಅಂತಕ್ಕಂಥದ್ದನ್ನು ಈ ವರ್ಷವನ್ನು ಬರಗಾಲ ಪ್ರದೇಶ ಅಂತೂ ಘೋಷಣೆ ಮಾಡಬೇಕು. ಹಾಗೆ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಮುಂದೆ ಬರಬೇಕು. ರೈತನ ಕಷ್ಟಕ್ಕೆ ಸಹಾಯಕಾರಿ ಆಗಬೇಕು ಅಂತಕ್ಕಂಥ ಆಗ್ರಹವನ್ನು ಇವತ್ತು ಸರ್ಕಾರಕ್ಕೆ ಮಾಡ್ತಾ, ಇದರ ಜೊತೆಯಲ್ಲಿ ಬೆಳೆ ವಿಮೆಯನ್ನು ಭಾಳಷ್ಟು ರೈತರು ತುಂಬಲಿಕ್ಕೆ ಅವರಲ್ಲಿ ಕಾಸು ಹಣ ಕೂಡ ಇರದೇ ಇರತಕ್ಕಂಥ ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಬರ್ತಕ್ಕಂಥ ವರ್ಷದಲ್ಲಿ ಸರ್ಕಾರವೇ ರೈತರ ಬೆಳೆ ವಿಮೆಯನ್ನು ಸಂಪೂರ್ಣವಾಗಿ ತುಂಬತಕ್ಕಂಥ ಜವಾಬ್ದಾರಿಯನ್ನು ಸರ್ಕಾರ ತೆಗೆದುಕೊಂಡ್ರೆ ಇಂಥ ಸಂಕಷ್ಟ ಕಾಲದಲ್ಲಿ ಸರ್ಕಾರ ರೈತರಿಗೆ ಭಾಳಷ್ಟು ಸಹಾಯವನ್ನು ಮಾಡಿದಂಗೆ ಆಗ್ತದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರ ಬೆಳೆ ವಿಮೆಯನ್ನು ತುಂಬಬೇಕು. ಬರಗಾಲ ಅಂತಕ್ಕಂಥದ್ದು ಘೋಷಣೆ ಮಾಡಬೇಕು. ರೈತರ ಸಾಲ ಮನ್ನಾ ಮಾಡಬೇಕು. ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರಧನವನ್ನು ತತ್ಕ್ಷಣ ಕೊಡಬೇಕು ಅಂತೇಳಿ ಇವತ್ತು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ ಸಿಂದಗಿ ಕ್ಷೇತ್ರದಲ್ಲಿ ಅನೇಕ ಭೂಮಿಗಳನ್ನು ನಾವು ವೀಕ್ಷಣೆ ಮಾಡಿದಾಗ ಬಿತ್ತಿರ್ತಕ್ಕಂಥ ಬೆಳೆಗಳು ಭಾಳಷ್ಟು ಬೆಳೆಗಳು ತೊಗರಿ, ಸೂರ್ಪಾನ, ಹತ್ತಿ ಸಂಪೂರ್ಣವಾಗಿ ನಾಶ ಆಗಿದ್ದಾವೆ. ಕೆಲವೊಬ್ಬರು ಬಿತ್ತಿರ್ತಕ್ಕಂಥ ಬೆಳೆಯನ್ನು ಮತ್ತೆ ಪುನಃ ಹರಿಗಿ ಮತ್ತೆ ಬಿತ್ತನೆ ಮಾಡ್ತಕ್ಕಂಥ ಕೆಲಸನೂ ಮಾಡಿದ್ದಾರೆ 2ನೇ ಬಾರಿಗೆ. ಅದು ಕೂಡ ಮಳೆ ಇಲ್ಲದೆ ಇವತ್ತು ನಶಿಸಿ ಹೋಗಿದೆ. ಈ ವಾರದಲ್ಲಿ ಅಲ್ಲಿ ಸ್ವಲ್ಪ ಮಳೆ ಆಗಿದೆ. ಅದನ್ನು ಬಿಟ್ಟರೆ ಸಂಪೂರ್ಣವಾಗಿ ಮಳೆಯಿಂದ ಈ ಭಾಗ ರೈತರು ಕಂಗಾಲಾಗಿದ್ದಾರೆ. ಸರ್ಕಾರಕ್ಕೆ ನಮ್ಮ ಆಗ್ರಹ ಇಷ್ಟ, ತಕ್ಷಣ ಈ ಎಲ್ಲ ಪ್ರದೇಶಗಳನ್ನು ಬರಪೀಡಿತ ಪ್ರದೇಶಗಳಂತೇಳಿ ಘೋಷಣೆ ಮಾಡಿ ರೈತರಿಗೆ ತಕ್ಷಣ ಅವರಿಗೆ ಪರಿಹಾರವನ್ನು ಒದಗಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕಾಗಿದೆ. ಜೊತೆಗೆ ಶಾಶ್ವತವಾಗಿ ಈ ವರ್ಷದ ಮುಂಗಾರಿ ಅಂತೂ ಹಾಳಾಗಿದೆ. ಭಾಳಷ್ಟು ಕೆರೆ ಕಟ್ಟೆಗಳು ಒಣಗಿ ಹೋಗಿದ್ದಾವೆ. ನೀರಿಲ್ಲದೆ ಕೆರೆ ಇವತ್ತು ಕಡ್ಲಿವಾಡ ಕೆರೆ ಸುಮಾರು 450 ಎಕರೆ ಇರತಕ್ಕಂಥ ಜಮೀನಿನಲ್ಲಿ ಕೆರೆಯನ್ನು ನೀರಿಲ್ಲದೆ ಇವತ್ತು ಒಣಗಿ ಹೋಗಿದೆ. ನೀವೆಲ್ಲರೂ ಕೂಡ ವೀಕ್ಷಣೆ ಮಾಡಿದ್ದೀರಿ. ಇಂಥ ಕೆರೆಗೆ ಪಕ್ಕದಲ್ಲೇ ನಮ್ಮ ದೊಡ್ಡ ಡ್ಯಾಮ್ ಇಟ್ಕೊಂಡು ಇವತ್ತು ಕೆರೆ ತುಂಬದೇ ಇರತಕ್ಕಂಥದ್ದು ನಮಗೆಲ್ಲರಿಗೂ ನೋವಿನ ಸಂಗತಿ. ಇಲ್ಲಿವರೆಗೆ ಆ ವ್ಯವಸ್ಥೆ ಇದ್ದರೂ ಕೂಡ ಯಾವ ಒಂದು ವರ್ಷವೂ ಕೂಡ ಈ ಕೆರೆ ತುಂಬಿಲ್ಲ ಅಂತಕ್ಕಂಥದ್ದನ್ನು ನಮ್ಮ ರೈತರು ಹೇಳಿದರು. 2019ರಲ್ಲಿ ಒಂದು ಮಹಾಮಳೆ ಆದಾಗ ಮಾತ್ರ ಈ ಕೆರೆ ತುಂಬಿತ್ತು ಅಂತಕ್ಕಂಥದ್ದು ಹೇಳಿದ್ದಾರೆ. ಇಂಥ ಕೆರೆಗಳು ತುಂಬಬೇಕು. ಇದ್ರ ಮುಖಾಂತರ ನಮ್ಗೆ ಬೋರ್ವೆಲ್ಗಳು ರೀಚಾರ್ಜ್ ಆಗ್ತವೆ, ಭೂಮಿಯಲ್ಲಿ ನೀರಿನ ಸಂಗ್ರಹ ಆಗ್ತದೆ, ರೈತರಿಗೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡ್ತೀವಿ. ತಕ್ಷಣ ಬರ ಅಂತೇಳಿ ಘೋಷಣೆ ಮಾಡಬೇಕು. ರೈತರಿಗೆ ಪರಿಹಾರವನ್ನು ಒದಗಿಸಿಕೊಡಬೇಕು. ಒಂದು ಜೊತೆಗೆ ರೈತರ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ನಾಯಕರ ಅಪೇಕ್ಷೆ ಇದೆ. ಸಂಪೂರ್ಣ ಬಡ್ಡಿ ಮನ್ನಾ ಮಾಡಿ ಸಾಲದಲ್ಲಿ ಎಷ್ಟಾದರೂ ಇವತ್ತು ಮನ್ನಾ ಮಾಡ್ತಕ್ಕಂಥ ಯೋಜನೆಯನ್ನು ಸರ್ಕಾರ ಕೈಗೆತ್ತಿಕೊಳ್ಬೇಕಂತೇಳಿ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಧನ್ಯವಾದಗಳು.